ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ಪ್ರಕರಣ. ಈ ಪ್ರಕರಣದ ಬೆನ್ನು ಬಿದ್ದಂತಹ ಅಧಿಕಾರಿಗಳಿಗೆ ಹಲವು ಸೀಕ್ರೆಟ್ಗಳು ಈಗ ಗಮನಕ್ಕೆ ಬರ್ತಾ ಇದೆ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ಗೆ ಇಬ್ಬರು ಸಚಿವರ ನಂಟಿದೆಯಾ? ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ರಾಜ್ಯದ ಪ್ರಭಾವಿ ಸಚಿವರ ಭಾಗಿ ಬಗ್ಗೆ ಶಂಕೆ ವ್ಯಕ್ತವಾಗಿದೆ. ರನ್ಯಾ ರಾವ್ ಚಿನ್ನದ ದಂಧೆಯಲ್ಲಿ ಇಬ್ಬರು ಪ್ರಭಾವಿ ಸಚಿವರ ಕೈವಾಡ. ನಟಿ ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ಗೆ ಇಬ್ಬರು ಸಚಿವರ ನಂಟಿದೆಯಾ? ಈಕೆ ಒಬ್ಳೆ ಕೋಟಿ ಕೋಟಿ ಮೌಲ್ಯದ ಚಿನ್ನವನ್ನ ಈ ರೀತಿ ಸ್ಮಗ್ಲಿಂಗ್ ಮಾಡ್ತಾ ಇದ್ಲು ಅನ್ನೋದ್ರ ಬಗ್ಗೆಯೇ ಅನುಮಾನ ಇತ್ತು. ಇದರ ಹಿಂದೆ ಇನ್ನಷ್ಟು ಕೈಗಳಿವೆ ಅನ್ನೋ ಅನುಮಾನ ಆರಂಭದಿಂದಲೂ ಇತ್ತು. ಈಗ ನೋಡಿದ್ರೆ ಈಕೆ ಜೊತೆ ರಾಜ್ಯದ ಪ್ರಭಾವಿ ಸಚಿವರಿದ್ದಾರೆ ಅನ್ನೋದು ಬಹಿರಂಗವಾಗ್ತಾ ಇದೆ. ರನ್ಯಾ ರಾವ್ ಚಿನ್ನದ ದಂಧೆಯಲ್ಲಿ ಇಬ್ಬರು ಪ್ರಭಾವಿ ಸಚಿವರ ಕೈವಾಡ. ಸರ್ಕಾರದ ಪ್ರಭಾವಿ ರಾಜಕಾರಣಿಗಳ ಜೊತೆ ರನ್ಯಾ ರಾವ್ಗೆ ಸಂಪರ್ಕ ಇತ್ತು. ರನ್ಯಾ ರಾವ್ ಮದುವೆಯಲ್ಲಿ ಆ ಪ್ರಭಾವಿ ಸಚಿವರು ಕುಣಿದು ಕುಪ್ಪಳಿಸಿದ್ರು. ಈಗ 3 ತಿಂಗಳ ಹಿಂದಷ್ಟೇ ನಟಿ ರನ್ಯಾ ರಾವ್ ಮದುವೆ ನಡೆದಿತ್ತು. ಆ ಮದುವೆಯಲ್ಲಿ ಈ ಪ್ರಭಾವಿ ಸಚಿವರು ಕುಣಿದು ಕುಪ್ಪಳಿಸಿದ್ದಾರೆ. ರನ್ಯಾ ರಾವ್ ಮದುವೆಯಲ್ಲಿ ಭಾಗಿಯಾಗಿದ್ದಂತಹ ಪ್ರಭಾವಿ ಸಚಿವ ಈಗ ರನ್ಯಾ ಬಂಧನದ ಬೆನ್ನಲ್ಲೇ ಕಾಂಗ್ರೆಸ್ಸಿನ ಆ ರಾಜಕಾರಣಿ ತಬ್ಬಿಬ್ಬಾಗಿದ್ದಾರೆ. ತನ್ನ ಸಚಿವ ಸ್ಥಾನಕ್ಕೆ ಕುತ್ತು ಬರೋ ಆತಂಕದಲ್ಲಿ ಆಗಿದೆ ಆ ಸಚಿವರು. ಗೋಲ್ಡ್ ಸ್ಮಗ್ಲಿಂಗ್ ಕೇಸಲ್ಲಿ ನಟಿ ರನ್ಯಾ ರಾವ್ ಈಗ ಅಂಧರಾಗಿದ್ದಾಳೆ, ವಿಚಾರಣೆ ಎದುರಿಸ್ತಾ ಇದ್ದಾಳೆ. ಬಾಗೆದಷ್ಟು ಸತ್ಯ ಬಯಲಾಗ್ತಾ ಇದೆ. ಈಗ ಈಕೆಗೆ ಪ್ರಭಾವಿ ಸಚಿವರ ಜೊತೆ ಸಂಪರ್ಕ ಇತ್ತು ಅನ್ನೋದು ಬಹಿರಂಗವಾಗ್ತಾ ಇದೆ. ಸರ್ಕಾರದ ಪ್ರಭಾವಿ ರಾಜಕಾರಣಿಗಳ ಕೃಪಾ ಕಟಾಕ್ಷ ಇತ್ತು ಅಂತ. ರನ್ಯಾ ರಾವ್ ಅರೆಸ್ಟ್ ಆಗ್ತಾ ಇದ್ದಂತೆ ಕಾಂಗ್ರೆಸ್ಸಿನ ಆ ಪ್ರಭಾವಿ ರಾಜಕಾರಣಿ ತಬ್ಬಿಬ್ಬಾಗಿದ್ದಾರೆ. ಈಗ ಪ್ರತಿಪಕ್ಷ ಬಿಜೆಪಿ ಕೂಡ ಇದನ್ನ ಅಸ್ತ್ರವನ್ನಾಗಿ ಪ್ರಯೋಗ ಮಾಡ್ತಾ ಇದೆ. ಸದನದಲ್ಲೂ ಕೂಡ ಈ ವಿಚಾರ ಚರ್ಚೆಗೆ ಬಂತು. ಸಚಿವ ಸ್ಥಾನಕ್ಕೆ ಕುತ್ತು ಬರೋ ಆತಂಕದಲ್ಲಿದ್ದಾರೆ ಸಚಿವರು. ರನ್ಯಾ ರಾವ್ ಗೋಲ್ಡ್ ಸ್ಮಗ್ಲಿಂಗ್ ನಲ್ಲಿ ಇಬ್ಬರು ಸಚಿವರ ನಂಟಿನ ಬಗ್ಗೆ ಈಗ ಚರ್ಚೆ ಆಗ್ತಾ ಇದೆ. ಈ ಇಬ್ರು ಸರ್ಕಾರದ ಪ್ರಭಾವಿ ರಾಜಕಾರಣಿಗಳು ಯಾರು? ಹಾಗಾದ್ರೆ ಯಾವ ರೀತಿ ಸಂಪರ್ಕ? ಕೇವಲ ಪರಿಚಯನ ಅಥವಾ ಈ ಸ್ಮಗ್ಲಿಂಗ್ ನಲ್ಲೂ ಕೂಡ ಸಾಥ್ ಕೊಟ್ಟಿದ್ರ? ಏರ್ಪೋರ್ಟ್ ನಲ್ಲಿ ಸಿಕ್ಕು ಬೀಳ್ತಾ ಇದ್ದಂತೆ ತಪ್ಪಿಸಿಕೊಳ್ಳೋದಕ್ಕೆ ರನ್ಯಾ ಪ್ರಯತ್ನ ಪಡ್ತಾಳೆ. ರಾಜ್ಯದ ಪ್ರಭಾವಿ ಸಚಿವನಿಗೆ ಕರೆ ಮಾಡೋದಕ್ಕೆ ಟ್ರೈ ಮಾಡ್ತಾಳೆ. ನಂಬರ್ ಡಯಲ್ ಮಾಡ್ತಾಳೆ. ನಂಬರ್ ಡಯಲ್ ಮಾಡಿ DRI ಅಧಿಕಾರಿಗಳಿಗೆ ರನ್ಯಾ ಬೆದರಿಕೆ ಹಾಕ್ತಾಳೆ. ಪ್ರತಿ ಬಾರಿ ಏರ್ಪೋರ್ಟ್ ನಿಂದ ಈಕೆ ಹೊರಗಡೆ ಬರೋವಾಗ್ಲು ಚೆಕಿಂಗ್ ಬಗ್ಗೆ ತಲೆ ಕೆಡಿಸ್ಕೊತಾ ಇರಲಿಲ್ಲ. ಯಾರು ಈಕೆಯನ್ನ ಈ ವಿಚಾರವಾಗಿ ಪ್ರಶ್ನೆ ಮಾಡೋ ಹಾಗೆ ಇಲ್ಲ. ಈಗ ಏರ್ಪೋರ್ಟ್ಗೆ ಬರ್ತಾ ಇದ್ದಂತೆ ಅಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಬರ್ತಾ ಇದ್ದ. ತಾನು ಹಿರಿಯ ಪೊಲೀಸ್ ಅಧಿಕಾರಿಯ ಮಗಳು, ಸೆಕ್ಯೂರಿಟಿಯಲ್ಲಿ ಮನೆಗೆ ತಲುಪಬೇಕು ಅಂತ ಪೊಲೀಸನ್ನ ಕರೆಸ್ಕೊತಾ ಇದ್ದ. ಯಾರು ಪ್ರಶ್ನೆ ಮಾಡೋ ಹಾಗಿರ್ಲಿಲ್ಲ. ಪ್ರಶ್ನೆ ಮಾಡಿದ್ರೆ ಹೈ ಡ್ರಾಮಾ ಮಾಡ್ತಾ ಇದ್ದ. ಆದ್ರೆ ಈ ಬಾರಿ ಹಾಗಲ್ಲ. ಏರ್ಪೋರ್ಟ್ ನಲ್ಲಿ ಸರಿಯಾಗಿ ಅಧಿಕಾರಿಗಳು ಈಕೆಯನ್ನ ಲಾಕ್ ಮಾಡ್ತಾರೆ. ಇನ್ನೇನ್ ತಾನು ಅರೆಸ್ಟ್ ಆಗ್ತಾ ಇದ್ದೀನಿ ಅಂತ ಗೊತ್ತಾಗ್ತಿದ್ದ ಹಾಗೆ ಈಕೆ ಬಚಾವ್ ಆಗೋದಕ್ಕೆ ಆ ಪ್ರಭಾವಿ ಸಚಿವರಿಗೆ ಕಾಲ್ ಮಾಡ್ತಾಳೆ. ಸಚಿವರು ಕಾಲ್ ತಗೊಂಡು ಮಾತಾಡುವಷ್ಟರಲ್ಲೇ DRI ಅಧಿಕಾರಿಗಳು ಈಕೆಯ ಮೊಬೈಲ್ ಅನ್ನ ಕಿತ್ಕೋತಾರೆ. ಅದನ್ನ ಸೀಸ್ ಮಾಡ್ತಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.